ಕ್ರಿಕೆಟ್ ಪ್ಲೇಯರ್ ಕಾರ್ಯಪ್ಪ ಅವರ ವಿಚಾರದಲ್ಲಿ ಯುವತಿಯೊಂದು ಆರೋಪವನ್ನು ಮಾಡಿದ್ರು. ನನಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಈಗ ಸಂಕಷ್ಟ ಎದುರಾಗಿದೆ. ಈಗ ಕಾರ್ಯಪ್ಪಗೆ ಪ್ರೇಯಸಿಗೆ ಮದುವೆ ಆಗುವುದಾಗಿ ವಂಚನೆ ಮಾಡಿರುವಂಥ ಪ್ರಕರಣ ಇದು. ಕಾರ್ಯಪ್ಪಗೆ ನೋಟಿಸ್ ಅನ್ನು ನೀಡೋಕೆ ಈಗ ಆರ್ ಟಿ ನಗರ ಪೊಲೀಸರು ಕೊಡ್ತಾರೆ. ದಟ್ಸ್ ಎ ಪ್ರೊಸೀಜರ್, ಕೊಡಲೇಬೇಕು. ಘಟನೆ ಬಗ್ಗೆ ವಿವರಣೆಯನ್ನು ಕೊಡುವಂತೆ ಪ್ರೇಯಸಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಪೊಲೀಸರು. ಸಂತ್ರಸ್ತೆಯಿಂದ ಮಾಹಿತಿಯನ್ನು ಪಡೆದ ಬಳಿಕ ಕಾರ್ಯಪ್ಪಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಕೊಡ್ತಾರೆ, ಯಾವ ಅನುಮಾನವೂ ಕೂಡ ಇಲ್ಲ. ಕಾರಣ, ಒಂದು ದೂರು ಬಂದಾಗ FIR ಅನ್ನು ಹಾಕಿದ ನಂತರ ಯಾರ ಮೇಲೆ ದೂರು ದಾಖಲಾಗಿದ್ದು ಅವರಿಗೆ ಒಂದು ನೋಟಿಸನ್ನು ಕೊಡ್ತಾರೆ. ಇದಕ್ಕೆ ಒಂದು ಉತ್ತರವನ್ನು ಕೊಡಿ ಅಂತ ಹೇಳಿ. ಅದು ತುಂಬ ಸೀರಿಯಸ್ ಕೇಸ್ ಆಗಿದ್ದಿದ್ರೆ ಪೊಲೀಸರೇ ಹೋಗ್ಬಿಟ್ಟು ಎತ್ತಾಕೊಂಡು ಬರ್ತಾರೆ. ಫಸ್ಟ್ ನೋಟಿಸನ್ನು ಕೊಡ್ತಾರೆ, ಅದಕ್ಕೆ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಎತ್ತಾಕೊಂಡು ಬರುವಂಥ ಕೆಲಸ. ಇದರಲ್ಲಿ ಹಾಗೇನು ಆಗಲಿಕ್ಕಿಲ್ಲ ಅಂತ ಅಂದ್ಕೊಳ್ತೀವಿ. ಪೊಲೀಸರು ನೋಟಿಸನ್ನು ಕೊಟ್ಟರೆ ಕಾರ್ಯಪ್ಪ ಅವರು ಹೋಗ್ತಾರೆ, ಉತ್ತರವನ್ನು ಕೊಟ್ಟು ಬರ್ತಾರೆ. ಕಾರಣ ಈಗ ಅವರು ಒಂದು ಕೇಸ್ ಹಾಕಿದಾರಲ್ವ ಯುವತಿ ಮೇಲೆ. ಆ ಪೊಲೀಸ್ ಸ್ಟೇಷನ್ನವರು ಯುವತಿಯನ್ನು ಕರೆಸಿ ಅವ್ರನ್ನೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮಾಡ್ತಾರೆ. ಎರಡೂ ಕಡೆಯೂ ಕೂಡ ವಿಚಾರಣೆ ನಡೆಯುತ್ತೆ. ಫೈನಲಿ ಏನಾಗುತ್ತೆ ನೋಡಬೇಕು. ಸೊ ಕ್ರಿಕೆಟಿಗ KC ಕಾರ್ಯಪ್ಪಗೆ ಸಂಕಷ್ಟ ಅಂತಿದ್ದಾರೆ. ಸಂಕಷ್ಟ ಏನಿಲ್ಲ, ಒಂದು ದೂರು ದಾಖಲಾಗಿ FIR ಆದ ನಂತರ ಆಗುವಂಥ ಪ್ರೊಸೀಜರ್ ಅದೇ. ಯಾರ ಮೇಲೆ ದೂರ ಇರುತ್ತೆ ಅವರು ಉತ್ತರವನ್ನು ಕೊಡಬೇಕಾಗತ್ತೆ. ಸೊ ಕಾರ್ಯಪ್ಪ ಪ್ರೀತಿಯಲ್ಲಿ ಗಾಂಜಾ ಘಾಟು ಈಗ ಕೇಳಿ ಬರ್ತಾ ಇದೆ. ಕಾರ್ಯಪ್ಪ ಪ್ರೇಯಸಿ ಮೇಲೆ ಗಾಂಜಾ ಕೇಸ್ನ ತೂಗುಗತ್ತಿ. ನನಗೇನು ಅನ್ಸಲ್ಲ, ಯಾಕೆ ಅಂತಿದ್ರೆ ಬಟ್ ಡ್ರಗ್ಸ್ ಆರೋಪದಲ್ಲಿ ಲಾಕ್ ಆಗ್ತಾರ ಅನ್ನುವಂಥದ್ದನ್ನು ನೋಡಬೇಕು. ಇಬ್ಬರೂ ಕೂಡ ಡ್ರಗ್ಸ್ ಸೇವನೆಯ ಬಗ್ಗೆ ಪರಸ್ಪರ ಆರೋಪವನ್ನು ಮಾಡಿಕೊಂಡಿದ್ದಾರೆ. ಯುವತಿ ಹೇಳ್ತಾ ಇದ್ರೆ ಕಾರ್ಯಪ್ಪನು ಡ್ರಗ್ಸು, ಗಾಂಜಾ, ವೀಡು ತೊಗೊಂಬರ್ತಾ ಇದ್ರು ಅಂತ ಹೇಳಿ. ಗಾಂಜಾಗೆ ಒಂದಿಷ್ಟು ಲಿಮಿಟೇಷನ್ ಇದೆ, ಪರ್ಮಿಷನ್ ಇದೆ. ಇಷ್ಟು ಗ್ರಾಮ್ವರೆಗೂ ಕೂಡ ನಿಮಗೆ ಪರ್ಮಿಷನ್ ಇದೆ. ಸೊ ಅದಕ್ಕಿಂತಲೂ ಹೆಚ್ಚು ಇರಲಿಲ್ವಾ, ಇದು ಬಹಳ ಮುಖ್ಯ ಗಾಂಜಾ ವಿಚಾರದಲ್ಲಿ. ಬಟ್ ಡ್ರಗ್ಸ್ ವಿಚಾರದಲ್ಲಿ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಯುವತಿನೂ ಯುವಕನ ಮೇಲೆ ಆರೋಪವನ್ನು ಮಾಡ್ತಾ ಇರೋದು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ದ ಅಂತ. ಯುವಕನೂ ಹೇಳ್ತಾ ಇರೋದು ಅವಳು ಡ್ರಗ್ಸ್ ಸೇವನೆ ಮಾಡ್ತಾ ಇದ್ಲು, ಎಲ್ಲ ರೀತಿಯ ಡ್ರಗ್ಸ್ ಅಂತ ಹೇಳಿ. ಸೊ ಈ ವಿಚಾರದಲ್ಲಿ ತನಿಖೆ ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು.